ಮೊದಲಿಗೆ ಹಪ್ಪಳ. ಪರಮಾನಂದ. ಆಮೇಲೆ ಚಡ್ಡಿ ಉದ್ರೋತದಂತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ದೇವಿಕಾ ಸ್ವಾಮಿ. ನೋಡಿ ಫ್ರೆಂಡ್ಸ್, ಇವತ್ತು ಶನಿವಾರ 11 ಗಂಟೆ ಆಗೈತೆ. ಪೂಜೆ ಎಲ್ಲ ಆಗೈತೆ. 11:45 ಆಗೈತೆ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ. ನೋಡ್ತಾ ಇರ್ಬೋದು ನೀವು. ಈ ಥರ ನಾನು ಇವತ್ತು ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದೇನು ಬುದ್ಧಿ ಕೊಟ್ಬಿಟ್ರೋ ಗೊತ್ತಿಲ್ಲ. ಹೇಳ್ದಿರನೇ ನಿನ್ನೆ ಹೂವು ತಗೊಂಬಂದಿದ್ರು. ಆ ಖುಷಿಗೆ ನಾನು ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೆನ್ನೆ ಲಾಗೆಲ್ಲ ಮಾಡಿಬಿಟ್ಟು ಹಾಕಿದ್ನ ಫ್ರೆಂಡ್ಸ್. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಫೋನಲ್ಲಿ ಚಾರ್ಜ್ ಆಗೋಗಿರೋದೇ ಗೊತ್ತಿಲ್ಲ. ಇದೇನು ಚಾರ್ಜ್ ಹಾಕೋಣ ಅಂತ ಓದ್ತೀನಿ. 11 ಗಂಟೆಲೇ ಕರೆಂಟ್ ಹೋಗ್ಬಿಟ್ಟದೆ. ಕರೆಂಟೇ ಕೊಟ್ಟಿಲ್ಲ. 7 ಗಂಟೆ ಸಂಜೆ ಕೊಟ್ಟರು. ಆ ಸಂಜೆ 7 ಗಂಟೆಗೆ ನಾನು ಎಡಿಟ್ ಮಾಡಿ ಹಾಕೋ ಅಷ್ಟರಲ್ಲಿ 8:30 ಆಯಿತು. 8:30ಗೆ ಅಪ್ಲೋಡ್ ಮಾಡಿದ್ಕೆ ಅದು 10 ಗಂಟೆಗೆ ಅಪ್ಲೋಡ್ ಆಯಿತು ಫ್ರೆಂಡ್ಸ್. ನಂದೇನು ತಪ್ಪಿಲ್ಲ, ನೀವೇನು ಬೇಜಾರು ಮಾಡ್ಕೊಂಡು. ಅದಕ್ಕೋಸ್ಕರ ಇವತ್ತು ನಾನು ಕೆಲಸ ಎಲ್ಲ ಆಗೋವರೆಗೂ ನಾನು ಮೊಬೈಲೆಲ್ಲ ಚಾರ್ಜ್ ಹಾಕ್ಬಿಟ್ಟು ಫುಲ್ಲು ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ನಿಮ್ಮದೇ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಇವಾಗ ನೋಡಿ ವಾರ ಎಲ್ಲ ಮುಗಿಸಿದ್ದೀನಿ. ನನ್ನ ಮಗ ಬರೋ ಟೈಮ್ ಆಯಿತು. 12 ಗಂಟೆಗೆ ಬರ್ತಾನೆ. ಬೇಗನೆ ಬರ್ತಾನೆ, ಇವತ್ತು ಶನಿವಾರ ಅಲ್ವಾ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇವಾಗ ಹೊಟ್ಟೆ ಎಷ್ಟೊತ್ತೈತೆ ಅಂದರೆ ಹಂಗಿಂಗಲ್ಲ. ಇವಾಗ ನಾನು ಟೊಮೊಟೊ ಬಾತ್ ಮಾಡಿದ್ದೆ ಬೆಳಿಗ್ಗೆ ನನ್ನ ಮಗಳಿಗೆ ಟಿಫನ್ಗೆ. ನನಗೆ ಯಾಕೋ ಟೊಮಟೊ ಬಾತು ನನಗೆ ಇಷ್ಟ ಆಯ್ತಾ ಇಲ್ಲ. ಏನಾದರೂ ಮಾಡ್ಕೊಳೋಣ ಅನ್ನಿಸ್ತೈತೆ. ಏನು ಮಾಡ್ಕೊಳೋದು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಐಡಿಯಾ ಮಾಡ್ತೀನಿ ಒಂದು ಸೆಕೆಂಡ್ಗೆ. ಆಮೇಲೆ ಒಂದು ಪಾರ್ಸಲ್ ಬಂದಿದೆ ಮೀಶೋಯಿಂದ. ನನ್ನ ಅಡ್ರೆಸ್ಸಿಗೆ ಆರ್ಡ್ರ್ ಮಾಡಿದೆ ಫ್ರೆಂಡ್ಸ್. ಬರುತ್ತಾ ಇಲ್ವೋ ಅಂದ್ಕೊಂಡಿದ್ದೆ. ಬಂದೈತೆ, ಹೊಡೆದಿಲ್ಲ. ಅಂದರೆ ಇದು ಓಪನ್ ಮಾಡಿಬಿಟ್ಟು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಇವಾಗ ಹೊಟ್ಟೆಗೆ ಒಂದು ಸ್ವಲ್ಪ ಸೇವನೆ ಮಾಡ್ಕೊಂಬಿಟ್ಟು ಆಮೇಲೆ ತೋರಿಸೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೇನಿಲ್ಲ. ನಾನಿವಾಗ ಹೊಟ್ಟೆಗೆ ಏನು ಮಾಡ್ಕೊಳ್ಳೋಣ ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಹೊಟ್ಟೆ ಹಸಿತೈತೆ. ಸಾರಿ ಫ್ರೆಂಡ್ಸ್, ಹಂಗನ್ಬಾರ್ದಲ್ವಾ. ಪೂಜೆ ಎಲ್ಲ ಮಾಡಿದ್ದೀನಿ, ಹೊಟ್ಟೆ ಎಷ್ಟೋಗುತ್ತೆ ಅಂತ ಅನ್ಬಾರ್ದು. ಆದ್ರೂ 12 ಗಂಟೆ ಆಗೈತೆ ಫ್ರೆಂಡ್ಸ್ ಆಗಲಿ. ನೋಡಿ ಫ್ರೆಂಡ್ಸ್, ಹೊಸ್ಲಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಟೈಮಲ್ಲೇ ಗಾಳಿಪಟ ಬಂದ್ಬಿಡ್ತು. ಆ ಗಾಳಿಪಟಕ್ಕೆ ರಂಗೋಲಿ ಎಲ್ಲ ಇಂಥ ಅವತಾರವಾಗಿ ಬಂದೈತಿ. ಬರ್ತೋದೆ ಫ್ರೆಂಡ್ಸ್. ಇವತ್ತು ಕರೆಂಟ್ ಇಲ್ಲ. ನಾನು ಹಣೆ ಬರೋಕ್ಕೆ ನಿಜವಾಗೂ. ಅದಕ್ಕೋಸ್ಕರ ಚಾರ್ಜ್ ಖಾಲಿ ಮಾಡೋಕ್ಕೆ ಭಯ ಆಗ್ಬಿಟ್ಟದೆ ಫ್ರೆಂಡ್ಸ್. ನಂಗೆ ಒಂದು ಐಡಿಯಾ ಮಾಡಿದೆ. ಒಂದು ನಿಮಿಷ ಇರಿ, ಬರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಯಾಕೋ ಅನ್ನ ಇಳಿತಾ ಇಲ್ಲ ಫ್ರೆಂಡ್ಸ್. ಒಂಥರ ಯಾರು ತಿಂತಾರೆ ಹೋಗತ್ತಾ ಅನಿಸ್ತೈತೆ. ಆ ಥರ ಆಗ್ತೈತೆ ನನಗೆ. ಯಾಕೆ ಹಂಗೆ ಆಗುತ್ತೆ ಅಂತಂದರೆ ಟೈಮು ಓವರ್ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್, ಆವಾಗ ಹಿಂಗಾಗುತ್ತೆ. ಇವಾಗ ಕಡಲೆ ಪುಡಿನ ಒಗ್ಗರಣೆ ಮಾಡ್ಕೊಂಡು ಮಿಕ್ಸರೆಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಖಾರ ಕಮ್ಮಿ ಹಾಕೊಂಬಿಟ್ಟು ಜಮಾಯಿಸ್ತಾ ಇರೋದೇ ಮಾಡ್ಕೊಂಡು. ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, 2 ಟೊಮೊಟೊ, 1 ಬೆಳ್ಳುಳ್ಳಿ ತೊಗೊಂಡು ಇವಾಗ ಇವತ್ತನ್ನೆಲ್ಲ ಸೇರಿಸಿ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹುಯ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಉಪ್ಪು. ಇವಾಗ ಟೊಮಟೊ ಬೆಂದಿದೆ. ಇವಾಗ ಫ್ರೆಂಡ್ಸ್ ತೊಗೊಂಡಿಟ್ಟಿದ್ದೀನಿ. ಪುರಿಗಿಂತ ಕಾರಣ ಹೆಚ್ಚಾಗಿ ಕಾಣಿಸ್ತವೆ. ಹಾಕ್ತೀನಿ. ನನಗೆ ಅವಲಕ್ಕಿ ಅಂದರೆ ಅವಲಕ್ಕಿ ಚಿತ್ರಾನ್ನ ತುಂಬ ಇಷ್ಟ ಫ್ರೆಂಡ್ಸ್.
ಅಂದರೆ ಅವಾಗೆ ಮಾಡ್ಕೊಂಡು ಅವಾಗೆ ಬಿಸಿಲು ತಿನ್ನಬೇಕು. ಆರಿದ್ರೆ ತಿನ್ನೋಕ್ಕಾಗ ಗಟ್ಟಿಗಾಗ್ಬಿಡ್ತದೆ. ಇದು ಅಷ್ಟೇ ಬಿಸಿಲೇ ತಿನ್ನಬೇಕು ಚೆಂದ. ಜಾಸ್ತಿ ಸ್ವಲ್ಪ ಸ್ವಲ್ಪ ಆಗೋಯ್ತು ಅಷ್ಟೇ, ತಿಂತಾ ಇರೋದಿಲ್ಲ. ಅಷ್ಟೇ ಆಗೋಯ್ತು. ಹಾಕೊಂಡೆ ಬನ್ನಿ ಫ್ರೆಂಡ್ಸ್ ತಿನ್ನೋಣ, ನೀವು ಬನ್ನಿ. ಕಾರಂಟಿ ಇಲ್ಲ ಫ್ರೆಂಡ್ಸ್, ಏನು ಮಾಡೋದು. ಎಲ್ಲ ಇಟ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಹಪ್ಪಳ, ಉಪ್ಪಿನಕಾಯಿ, ಚಿತ್ರಾನ್ನ. ಇದೇನು ಗೊತ್ತಾ ಫ್ರೆಂಡ್ಸ್, ಫುಲ್ಲು ಮಿಚ್ಚರೇ ಕಾಣಿಸ್ತೈತೆ. ಪೂರಿ ಜಾಸ್ತಿ ಇಲ್ಲ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಈಗ ಹೊಟ್ಟೆ ಎಷ್ಟು ಹೆಂಗಿದ್ರು ತಗೊಂತಾ ಇರೋದೆ. ಮೊದಲಿಗೆ ಹಪ್ಪಳ, ಇನ್ನೊಂದ್ಸಲ ಉಪ್ಪಿನಕಾಯಿ, ಪರಮಾನಂದ. ಆಮೇಲೆ ಹೌದಾ ಬಿಸಿ ಬಿಸಿ. ಆಮೇಲೆ ಹೌದು ಫ್ರೆಂಡ್ಸ್, ಇವತ್ತು ಯಾಕೋ ಹಸಿ ಮೆಣಸಿನ್ಕಾಯಿ ತಿನ್ನೋಕ್ಕಾಗ್ತದೆ. ನಾನು ಖಾರ ತಿನ್ನೋದಿಲ್ಲ. ಈ ಮೊಸರಿಗೆ ಉಪ್ಪು ಹಾಕೊಂಡ್ಬಂದಿದ್ದೀನಿ. ಈ ಮೊಸರಲ್ಲಿ ನಿಮಗೆ ಮೆಣಸಿನ್ಕಾಯಿ ತಿನ್ನೋಣ ಅಂತ ಆಸೆ ಆಗ್ಬಿಡೋದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಟ್ರೈ ಮಾಡ್ತೀನಿ, ಚೆನ್ನಾಗಿತ್ತು ನಾನು. ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಮೃಷ್ಟಾನ್ನ ಭೋಜನ ಆಯಿತು. ಇವಾಗ ಇದನ್ನು ಮೊದಲೇ ನಾನು ತೆಗೆದುಬಿಟ್ಟಿದ್ದೆ ಫ್ರೆಂಡ್ಸ್. ನನ್ನ ಮಗಳು ಏನು ಆರ್ಡ್ರ್ ಮಾಡಿದ್ದಾಳೋ ಅಂತ ಓಪನ್ ಮಾಡಿಬಿಟ್ಟಿದ್ದೀನಿ. ಇದೇನು ಅಂತ ನಿಮಗೂ ತೋರಿಸ್ತೀನಿ. ಹಬ್ಬದವ್ರಿಗೂ ಯೂಸ್ ಮಾಡಲ್ಲ, ಇದನ್ನ ಎತ್ತಿಕ್ತೀನಿ ಫ್ರೆಂಡ್ಸ್. ಹಂಗೆ ಟಿಂಟಡೋ ಇದೇನು ಕೇಳಿ. ಅದೇ ಫ್ರೆಂಡ್ಸ್, ಬಟ್ಲು ಮನೇಲಿ ನೆಲ್ಲಿಗಳೆಲ್ಲ ಕರೆಯಾಗಿರ್ತಾವಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹತ್ರ ಬಂತಲ್ಲ ಫ್ರೆಂಡ್ಸ್, ಅವಾಗೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಅದಕ್ಕೆ ತರಿಸ್ಕೊಂಡು ಕ್ವಾಲಿಟಿ ಹೆಂಗೈತೆ ಅಂತ ಇನ್ನೂ ಗೊತ್ತಿಲ್ಲ. ಯೂಸ್ ಮಾಡಿದ್ಮೇಲೆ ಹೇಳ್ಬೋದು. ಇನ್ನೂ ಏನೇನು ಕೊಟ್ಟವರು ನೋಡೋಣ ಫ್ರೆಂಡ್ಸ್. ಅಲ್ಲ ಇದೇನು ಇಷ್ಟೊಂದು ದೊಡ್ಡದು ಕೊಟ್ಬಿಟ್ಟವ್ರೆ. ಇದೆಲ್ಲಪ್ಪ ಓಪನ್ ಮಾಡೋದು. ಅದು ನಿಂಗೆ ಫ್ರೈ ಮಾಡಿಬಿಟ್ಟು ಇದ್ರಲ್ಲಿ ಒರೆಸ್ಬೇಕೇನಪ್ಪ. ಅಯ್ಯೋ, ಯಾವ ಥರ ಇವು ಮಾಡಿದ್ರಲ್ವ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದನ್ನು ಹಬ್ಬದವ್ರಿಗೂ ತೆಗಿಯಲ್ಲ ಫ್ರೆಂಡ್ಸ್, ಹಂಗೇ ರೀ. ಈಗ ತೆಗೆದುಬಿಟ್ರೆ ಸರೋಗಲ್ಲ. ಹಬ್ಬದವ್ರಿಗೂ ಹಿಂಗೆ ಇರ್ಬೇಕು. ಕ್ಯಾನ್ಸಲ್ ಆಗೈತೆ ಅಂದ್ಕೊಂಡೆ ಫ್ರೆಂಡ್ಸ್. ನನ್ನ ಮಗಳು ಮತ್ತೆ ಆರ್ಡ್ರ್ ಮಾಡಿಬಿಟ್ಟವ್ರು ನೋಡು. ಅದು ಟಾಟಾ ಎಸಿಲಿ ಬಂದವ್ರೆ. ಇವಾಗ ಹಬ್ಬಗಳಲ್ಲ ಫ್ರೆಂಡ್ಸು, ಏನು ಆರ್ಡ್ರ್ಗಳು ಜಾಸ್ತಿ ಆಗ್ಬಿಟ್ಟವೇನೋ. ಟಾಟಾ ಎ ಸಿ ಒಳಗೆ ತುಂಬಿಕೊಂಡು ಬಂದಿರೋದವರು. ನಂಗೆ ಭಯನೇ ಆಗೋಯ್ತು. ಅಣ್ಣ, ನಾವೇನು ಚಿಕ್ಕದು ಆರ್ಡ್ರ್ ಮಾಡಿರೋದು ಕಣ್ಣ, ಅದು ಯಾಕೆ ಅಷ್ಟೊಂದು ದೊಡ್ಡ ತಾಂಬತ್ತಾ ಇದ್ದೀರಾ ಅಂತ ಅಂದಿದ್ದಕ್ಕೆ ಆ ಅಣ್ಣ ನಗ್ತಾಯಿತ್ತು. ನೀವೇನು ಆರ್ಡ್ರ್ ಮಾಡಿದ್ದೀರೋ ಅದೇ ಬರುತ್ತೆ, ಆದರೆ ಇವಾಗ ಟಾಟಾ ಎ ಸಿ ತಾಂಬಂದಿದ್ದೀವಿ ಕಣಕ್ಕ ಅಂತ ಅಣ್ಣ ಪಾಪ. ಏ ಯಶು, ಯಶು, ಏ ಅವಾಗ್ಲಿಂದ ಎಲ್ಲಾಗಿದೆ ಕೂಗುತ್ತಲ್ಲ.
ಏನು ಮಾಡ್ತಾಯಿದ್ದೆ? ಹೋಗು ಇತ್ತಿನ್ನು ಕಳಪ್ರಿ ಉಸ್ಲಿ. ಯಾಕೆ ಯಾಕೋ ಚೆನ್ನಾಗೈತೆ ತಿನ್ನೋಗು, ನಾನು ತಿಂದೆ. ಚೆನ್ನಾಗದ ಅಲ್ಲ, ನಾನು ಚೆನ್ನಾಗದೆ ಅಂತ ಚಪ್ಪರ್ಸ್ಕೊಂಡು ತಿಂದಿದ್ದೀನಿ. ಇವು ನಿನ್ನ ಮನಸಾಕ್ಷಿ ಮುಟ್ಕೊಂಡು ಹೇಳು, ಎಷ್ಟು ಚೆನ್ನಾಗಿಲ್ವಾ? ಹಾಂ, ಮತ್ತೆ ಯಾಕೆ ಚೆನ್ನಾಗಿಲ್ಲ ಅಂತ? ಚೆನ್ನಾಗಿಲ್ಲ ಅಂತ ನಿಮ್ಮ ಅಕ್ಕ ಗೊತ್ತಾಳೆ. ನಿಮ್ಮ ಅಕ್ಕಂಗಿಲ್ಲ, ಗಿಣಿಗಿಲ್ಲ ಫ್ರೆಂಡ್ಸ್, ಖಾಲಿ ಅಷ್ಟೇ ಇದ್ದಿದ್ದು. ಚೆನ್ನಾಗವಲ್ಲ ವಯಸ್ಸು. ಇನ್ನು ಪುರಿ ತಗೊಂಬಂದು ಬರೇ ಪುರಿ ತಗೊಂಬರ್ಬೇಕು. ಇದು ಮಿಕ್ಚರು ಮಿಕ್ಸ್ ಆದರೆ ಟೇಸ್ಟ್ ಬೇರೆ ಥರ ಇರುತ್ತೆ, ಬರೇ ಪುರಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಪೂಜೆ ಮಾಡಿದ್ದ ಪ್ರಯುಕ್ತ ಮಳೆ ಬರ್ತಾಯಿತ್ತು. ನಾನು ಮಳೆ ಫ್ರೆಂಡ್ಸ್, ನಮ್ಮ ಮನೆಯವ್ರು ಗಾಡಿಯಿಂದ ಬಂದರು. ಮೈಕೈ ನೋವು ಆಗ್ಬಿಟ್ಟೈತೆ, ಹೊಟ್ಟೆ ನೋವು ತೆಗ್ಸ್ಕೊಳಪ್ಪ ಅಂತ ಸುಳ್ಳು ಹೇಳಿ ನಾಟಕ ಮಾಡಿಬಿಟ್ಟು ಜೋಳ ಕುಯ್ಯಕ್ಬಿಟ್ಟಿದ್ದೀನಿ. ಬರೀ ಇಂಥದೆಯ. ಹ್ಞೂ, ಬರೇ ಮುಟ್ಟಿನ ಮುರುವ ಕಣೇಶು. ಅಪ್ಪ ನಿಜವಾಗೂ ನಾನು ನೆನ್ನೆ ಆಗ ಅಲ್ಲಿ ಕುಯ್ದೆ, ಆಗ ಆ ಕಡೆ ಲೈನು ಸ್ಟಾರ್ಟಿಂಗು. ಯಪ್ಪ ದೇವ್ರೆ, ನೋಡಿ ಫ್ರೆಂಡ್ಸ್, ಒಂದೇ ಸಮಕ್ಕೆ ಹೆಂಗೆ ಬಂದೈತೆ ಅಂತ ನೇಪಿಯರ್. ವಾವ್, ಸಕ್ಕತ್ತಾಗಿ ಬಂದೈತೆ. ಆದರೆ ದಪ್ಪ ಬಂದಿಲ್ಲ ಕಡ್ಡಿ. ಯಶೋ, ದಪ್ಪ ಬಂದಿಲ್ಲ ಅಲ್ವಾ ಯಶೋ ಕಡ್ಡಿ? ನಾವಿಲ್ಲಿ ಕೆಲಸ ಮಾಡ್ತೀವಿ, ನೀನು ನಿಂತ್ಕೊ ವಿಡಿಯೋ ಮಾಡು. ಎತ್ತಕ್ಕಾಗೋ ಅಷ್ಟು ಎತ್ಕೊಬೇಕು ಯಶೋ. ಚಡ್ಡಿ ಉದ್ರೋತದಂತೆ ಫ್ರೆಂಡ್ಸ್. ಅಯ್ಯೋ ದೇವ್ರೆ.